ಸಾದಿಕ್ ಪೈಲ್ವಾನ್. ಅದು ಆ ಕಡೆ ಈ ಕಡೆ ಮುಸ್ಲಿಂ ಕಡೆಗೆ ಬಂದು ಆಮೇಲೆ ಅವ್ರು ದುಡ್ಡು ಕೊಟ್ರಂದ್ರೆ ವ್ಯಾಪಾರಕ್ಕೆ ಹೊಂಟು ಬಿಟ್ಟ ಅವನು. ಇಲ್ಲ, ಅವನು ಇದ್ದ ಮುಸ್ಲಿಮ್ಸ್ಗೆ ಇದ್ದಿದ್ರೆ ಅವನಿಗೆ ಎಷ್ಟು ಮರವಾದಿ ಇರ್ತಿತ್ತು. ಮುಸ್ಲಿಮಿಂದ ಆ ಕಡೆ ಹೋಗ್ಬಿಟ್ನಲ್ಲ, ಅವನಿಗೇನು ನಾವು ಓಟ್ ಹಾಕೋದೇನು ಅಂತ ಅಷ್ಟೇ. ನಮ್ಗೆ ಇಲ್ಲಪ್ಪ. ಕಾಂಗ್ರೆಸ್ ಅನ್ನೋದು ನಮಗೆ ಗೊತ್ತೈತಿ. ಇಷ್ಟು ವರ್ಷದಿಂದ ಕಾಂಗ್ರೆಸ್ಗೆ ನಾವು ಹಾಕೊಂಡ್ ಬಂದಿರೋದು, ಬೇರೆಯವರಿಗೆ ಯಾರಿಗೂ ಹಾಕಿಲ್ಲ. ಇವಾಗ ಮಾಡಿದಾನಲ್ಲ ನಮಗೆ ಮುಸ್ಲಿಮ್ಸ್ಗೆ ಮೋಸ, ದುಡ್ಡಿನ ಆಸೆಗೆ. ಅದೇ ನೋಡ್ರಿ ನಮ್ಗೆ ಹಿಡಿತಾ ಇಲ್ಲ. ವಾಚ್ 500 ರೂಪಾಯಿನೂ 500 ರೂಪಾಯಿನೂ ಒಂದು ಬಿರಿಯಾನಿ ಪಾಕಿಟ್ ಕೊಟ್ರೆ ಎಲ್ಲಿ ತನಕ ಆದ್ರೂ ಮುಸ್ಲಿಮ್ಸ್ ಬಂದು ಹಾಕ್ತಾರ ಅನ್ನೋದು ನಂಬಿಕೆ ಆಗ್ಬಿಟ್ಟೈತೆ ಅವರಿಗೆ. ನಾವು 500 ರೂಪಾಯಿ ನೋಡಿಲ್ಲ, ಒಂದು ಬಿರಿಯಾನಿ ಪಾಕಿಟ್ ನೋಡಿಲ್ಲ. ನಾವು ಬಿರಿಯಾನಿನೇ ತಿನ್ನಲ್ಲ. ಇನ್ನು 2 ರೊಟ್ಟಿನೂ ಚಟ್ನಿ ಪಲ್ಯ ಕೊಟ್ರೆ ಹೆಂಗೋ ತಿಂದ್ಬಿಡ್ತಿದ್ವಿ. ಏನು ಇಲ್ಲ, ಬಾಡಿಗೆ ಮನೆಗೆ ಇದ್ದು ಇಷ್ಟು ಸಾಯಕತ್ತೀವಿ ನಾವು. ನನ್ನ ಮಗ ಕ್ವಾರ್ಟರ್ಸ್ ಕಟ್ಟಾಕರೆ ಬಿದ್ದು 6 ತಿಂಗಳು ಅವ್ರ ಮನೆಗೆ ತಿರುಗಿದ್ದೀನಿ, ಶಾಮ್ನೂರ್ ಮನೆಗೆ. ಇಲ್ಲ ಅವ್ರಿಲ್ಲ ಅಂತ ವಾಚ್ಮಿನ್ ನೋಡ್ಲಾರ್ದ ನಾನು ಬಂದಾಗಮ್ಮ ನಿಮಗೆ ನಾನು ಫೋನ್ ಮಾಡ್ತೀನಿ, ಫೋನ್ ನಂಬರ್ ಕೊಟ್ಟು ಹೋಗ್ರಿ ಅಂದಿದ್ದಕ್ಕೆ ಫೋನ್ ನಂಬರ್ ಅವ್ರು ವಾಚ್ಮಿನ್ ನನಗೆ ಫೋನ್ ಮಾಡಿದರು. ಅವಾಗೆ ಹಿಂಗೆ ಬಂದಿದ್ದಾರೆ ಸರ್, ಬರ್ರಿ ನೀವು ಅಂತ. ಹೋದ್ರೆ ಗೌರ್ಮೆಂಟ್ ಆಸ್ಪತ್ರೆಗೆ ತೋರಿಸ್ರಿ ಅಂತ ನನಗೆ ಸೈನ್ ಮಾಡಿಕೊಟ್ರು. ಒಂದು ಕ್ವಾರ್ಟರ್ಸ್ ಅಂತ ಆ DC ಆಫೀಸಿಗೆ ಹೋದೆ. ಅವ್ರು ಇಸ್ಕೊಂತಾರೆ, ಆ ಪೇಪರ್ ಇಟ್ಕೊಂತಾರೆ. ನನಗೆ ಬಂದಮೇಲೆ ನಾವು ಎಲ್ಲ ಭೇಟಿ ಮಾತಾಡ್ತೀವಮ್ಮ, ಏನು ಮಾತಾಡಿಲ್ಲ. ಬಾಡಿಗೆ ಮನೆಗೆ ಬಿದ್ದಿದ್ದೀವಿ ಅಷ್ಟೇ, ಏನಿಲ್ಲಮ್ಮ. ಅದೇ ಬೈಜಾರಾಗಿ ನಮಗೆ ಹಾಕ್ಬೇಕನ್ನಿಸ್ತಾ ಇಲ್ಲ ನೋಡ್ರಿ. ಓಟ್ ಹಾಕ್ಬೇಕಂತಾನೆ ಅನಿಸ್ತಾ ಇಲ್ಲ. ಏನಿದ್ರು ಆ ಕಡೆ ಎಲ್ಲ ಸಿದ್ದರಾಮಯ್ಯ ಬಂದಿದ್ದಾರೆ. ಅವ್ರ ಪಾಪ 2000 ಕೊಡಕ್ಕೆ ಹತ್ತಿದ್ದಾರೆ, ತಿನ್ನಕ್ಕೆ ಹತ್ತಿದ್ದಾರೆ. ಇಲ್ಲ ಅಂತ ಇಲ್ಲ, ಅವ್ರ ಮೇಲೆ ನಾವು ಭೇದ ಮಾಡಲ್ಲ. ಇವ್ನು ನಮ್ಮ ಮೇಲೆ ಭೇದ ಮಾಡಿದ್ನಲ್ಲ ಮೀರ್ ಸಾದಿಕ್, ಅದು ಭಾಳ ಬೇಜಾರು ಬಂತು ನೋಡ್ರಿ. ಇನ್ನು ಬಂದಿಲ್ಲಲ್ರಿ ಓಟ್ ಹಾಕಕ್ಕೆ, ಇನ್ನು ಕೊಡಕ್ಕೆ. ಅವರು ಬುದ್ಧಿವಂತರಾದ್ರೆ ಏನು ಮಾಡಬೇಕು ಸಿದ್ದರಾಮಯ್ಯರು? ಅವ್ರವ್ರದ್ದು ಪಾಸ್ಬುಕ್ ಇರ್ತೈತಿ, ಅದಕ್ಕೆ ಹಾಕ್ಬೇಕು. ಅವ್ರ ಕೈಯಾಗ ಕೊಟ್ಟು ಅವ್ರಿಗೆ ರಾಜ್ಯ ಮಾಡ್ತಾರೆ, ಅವರಿಗೆ ರಾಜ್ಯ ಮಾಡ್ತಾರೆ, ನಮಗೆ ಬಡವ್ರಿಗೆ ಮಾಡಲ್ಲ. ನಮ್ಗೆ ದುಡ್ಡು ಬೇಕಂತ ಇಲ್ಲ, ನಾನು ಹೋರಾಡಿ ನಾನು ಓಟ್ ಹಾಕೋ ಹೆಣ್ಣು.